ಹಾಯ್ ಪೇರೆಂಟ್ಸ್, ನಿಮ್ಮ ಮಗು ಲೇಜಿನ ಮಾಡೋಕ್ಕಾಗ್ತಾ ಇಲ್ವಾ ಅಥವಾ ಮಾಡಬೇಕಂತ ಅನ್ನಿಸ್ತಾ ಇಲ್ವಾ? ಇದು ಬಹುತೇಕ ಪೇರೆಂಟ್ಸ್ಗಳ ಪ್ರಶ್ನೆ. ನಿಮ್ಮ ಮಗು ಬೇರೆ ಎಲ್ಲ ವಿಷಯದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ, ಆದರೆ ಸ್ಟಡೀಸಲ್ಲಿ ಮಾತ್ರ ಲೇಸಿ. ಅವರಿಗೆ ಅರ್ಥ ಆಗ್ತಾ ಇಲ್ವಾ? ಅವರಿಗೆ ಗಂಟೆ ಗಂಟೆ ಕಾಲ ಕುತ್ಕೊಂಡ್ರೂ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆಯಾ? ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ಟೀಚರ್ಸ್ ಪ್ರಿನ್ಸಿಪಲ್ ಕಮೆಂಟ್ ಮಾಡ್ತಾ ಇದ್ದಾರಾ, ನೀವಿನ್ನೂ ಸ್ಟ್ರಿಕ್ಟ್ ಆಗಿರಬೇಕು, ನೀವು ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಇದನ್ನೆಲ್ಲ ಕೇಳಿ ನೀವು ಯೋಚಿಸ್ತಾ ಇದ್ದೀರಾ, ನೀವು ನಿಮ್ಮ ಮಕ್ಕಳನ್ನ ಕರೆಕ್ಟಾಗಿ ಬೆಳೆಸ್ತಾ ಇಲ್ಲ ಅಂತ. ಆದರೆ ನಿಜ ಹೇಳಬೇಕಂದ್ರೆ ಲರ್ನಿಂಗ್ ಡಿಫ್ರೆನ್ಸ್ ಇರುವ ಮಕ್ಕಳು ತಮ್ಮ ಕ್ಲಾಸ್ಮೇಟ್ಸ್ಗಿಂತ 10 ಪಟ್ಟು ಹೆಚ್ಚು ಶ್ರಮ ಹಾಕಿದ್ರೂ ಕೆಲವೊಮ್ಮೆ ಹಿಂದೆ ಉಳಿತಾರೆ. ಯಾಕಂದರೆ ಅವರ ಬ್ರೈನ್ ಮಾಹಿತಿಗಳನ್ನು ಪ್ರಾಸೆಸ್ ಮಾಡುವ ರೀತಿ ಬೇರೆ, ಅವರಿಗೆ ಬೇರೆ ರೀತಿಯಲ್ಲೇ ಹೇಳಿಸ್ಕೊಡ್ಬೇಕು. ನಿಮ್ಮ ಮಕ್ಕಳು ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಗಣಿತದಲ್ಲಿ ಅಥವಾ ಸ್ಪೆಲ್ಲಿಂಗ್ಸಲ್ಲಿ ಕಷ್ಟಪಡ್ತಿದ್ರೆ, ತೊಂದರೆ ಅನುಭವಿಸ್ತಾ ಇದ್ದರೆ ದಯವಿಟ್ಟು ಅಸೆಸ್ಮೆಂಟ್ ಮಾಡಿಸಿ. ಅವರಿಗೆ ಸೂಟ್ ಆಗುವ ರೀತಿಯಲ್ಲಿ ಅವರಿಗೆ ಕಲಿಸಿರಿ. ಸಮಾಜ ಏನು ಹೇಳುತ್ತೆ ಅಂತ ಯೋಚನೆ ಮಾಡಬೇಡಿ. ನಿಮ್ಮ ಮಗುವಿನ ವೆಲ್ ಬೀಯಿಂಗ್ ಮುಖ್ಯ. ಅವರಿಗೆ ಬೇಕಾದ ಸಪೋರ್ಟ್ ಕೊಡಿಸುವುದು ನಿಮ್ಮ ಕೈಯಲ್ಲಿದೆ.